ಎಷ್ಟೋ ಜನಕ್ಕೆ ಈ ರೈತರು ಸಚಿವರು ಯಾರು ಎಂಬುದೇ ಗೊತ್ತಿಲ್ಲ. ಕಿತ್ತ ಬಳಿಕ ಮಾರುಕಟ್ಟೆಗೆ ಕಳಿಸಬೇಕಾಗಿದ್ದ ಈರುಳ್ಳಿ ಜಮೀನಲ್ಲೇ ಕುಳಿತಾ ಇದೆ. ಈವರೆಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳು ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ ಅಂತ ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 20 ದಿನ ಎಡೆಬಿಡೆ ಸುರಿತಕ್ಕಂಥ ಈ ಮಳೆಗೆ ರೈತರು ತುಂಬಾ ಕಂಗಾಲಾಗಿದ್ದಾರೆ ಸರ್. ಈ ಈರುಳ್ಳಿ ಈಗ ಎಲ್ಲ ಕೀಳೋದಕ್ಕೆ ಬಂದಿದಾವೆ, ಎಲ್ಲ ಕೊಳೆ ರೋಗ. ಈ ಕೆಸರಿನಾಗಿರೋವೆಲ್ಲ ತಗೊಂಡೋದ್ರೆ ಕೊಳ್ತೋಗ್ಬಿಡುತ್ತೆ. ಅದೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ. ಇವತ್ತು ಸರ್ಕಾರ ಏನು ಪರಿಹಾರಕ್ಕೆ ಗಮನ ತಗಂತ ಇಲ್ಲ. ಕೆಲವರು ಎಷ್ಟೋ ಜನಕ್ಕೆ ಈ ರೈತರು ಸಚಿವರು ಯಾರು ಎಂಬುದೇ ಗೊತ್ತಿಲ್ಲ. ಸರ್ಕಾರದಾಗೆ ಸಚಿವರು ಯಾರದಾರ ಎಂಬುದೇ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಸರ್ಕಾರ ಆದಷ್ಟು ಬೇಗ ಇದನ್ನ ನಮ್ಮ ರೈತರ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು. ಕನಿಷ್ಠ ಆದ್ರೂ ಒಂದು ಎಕರೆಗೆ ಒಂದು 40 ರಿಂದ 50 ಸಾವಿರ ಕೊಟ್ರೆ ಏನಾದ್ರೂ ರೈತರು ಒಂದು ಸ್ವಲ್ಪ ಉಸಿರಾಡಕ್ ದಾರಿ ಆಗುತ್ತೆ ಸರ್. ಇಲ್ಲಾಂದ್ರೆ ತುಂಬಾ ಕಷ್ಟ. ರೈತರದು ಇದೇ ಜೀವನ ಸರ್. ರೈತರ ಜೀವನನೇ ಸಾಕಾಗೋಗ್ಬಿಟ್ಟಿದೆ ನಮ್ಗಂತೂ. ಅವ್ರು ಕೊಡೋದು ತಗೊಳೋದು ಏನಾದ್ರು ಒಂದು ರೈತರ ಕಷ್ಟ ಸ್ಪಂದಿಸೋದಿದ್ರೆ ಅವ್ರಿಗೆ ಗೊತ್ತಾಗೋದು. ಅವ್ರು ಇವತ್ತು ಏನು ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ಅವ್ರು ಸಚಿವರೇ ಯಾರು ಎಂಬುದೇ ಗೊತ್ತಾಗ್ತಾ ಇಲ್ಲ.